ಅನುಭವಿಸಿರೋದು ಗೊತ್ತು, ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಆದರೆ ಅದು ಅರ್ಜುನಿಗೆ ಸೀಮಿತವಲ್ಲ, ಎಲ್ಲ ಮಾನವರಿಗೂ ಎಲ್ಲ ಸಮಾಜದಲ್ಲಿದ್ದಂಥ ಜನರಿಗೆಲ್ಲ ಅಳವಡಿಸಿದೆ ಅನ್ನೋ ದೃಷ್ಟಿಯಿಂದ ನಾನು ಇದನ್ನು ಸ್ವಲ್ಪ ಬರೆದಿದ್ದೀನಿ ಸೇರಿಸಿ ಅದಕ್ಕೆ ಓದಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸ್ತೀನಿ. ನಮಸ್ತುತೆ ವ್ಯಾಸ ವಿಶಾಲ ಬುದ್ಧೆ ಪುಲ್ಲರ ವಿಂದಾಯತೆ ಪತ್ರ ನೇತ್ರೆ ಏನತ್ವಯ ಭಾರತ ತೈಲಪೂರ್ಣ ಪ್ರಜ್ವಲಿತೋ ಜ್ಞಾನಮಯ ಪ್ರದೀಪ. ಮೊದಲು ವ್ಯಾಸಮುನಿಗೆ ನಾವು ನಮಸ್ಕಾರವನ್ನು ಮಾಡಬೇಕು. ಇಂಥ ಒಂದು 700 ಶ್ಲೋಕಗಳನ್ನಿರುವಂತಹ ವ್ಯಾಸ ಭಾರತವನ್ನು ಬರೆದಂತಹ ಮಹಾಮುನಿಗಳಿಗೆ ಇದರ ಅರ್ಥ, ಭಾರತವೆಂಬ ತೈಲದಿಂದ ತುಂಬಿ ಜ್ಞಾನವೆಂಬ ದೀಪವನ್ನು ಹಚ್ಚಿ ಹರಡಿದ ಕಮಲದಂತೆ ಅಗಲವಾದ ಕಣ್ಣುಗಳುಳ್ಳ ಸರ್ವಜ್ಞರೆನಿಸಿದ ವ್ಯಾಸರೇ ನಿಮಗೆ ನಮನಗಳು. ಅವರಿಗೆ ನಮ್ಮ ಮೊದಲ ನಮಸ್ಕಾರ. ಜೀವನದಲ್ಲಿ ಇದು ನಮಗೂ ಅಳವಡಿಸುತ್ತೆ ಅನ್ನೋ ದೃಷ್ಟಿಯಿಂದ ಇದು ಬರೆದಿರೋದು. ನಮ್ಮ ಇದು ಶ್ಲೋಕಗಳನ್ನು ಹೇಳುವಷ್ಟು ಶಕ್ತಿ ನನ್ನಲ್ಲಿಲ್ಲ, ಅದನ್ನು ಹೇಳಿ ವಿವರಿಸುವಂಥ ಶಕ್ತಿ ನನ್ನಲ್ಲಿಲ್ಲ. ಆದರೂ ಮಾತಾಜಿಯ ಕೆಲವು ಶ್ಲೋಕಗಳನ್ನು ಹೇಳಿರುವಂಥ ಸುಮಾರು ಒಂದು ಬುಕ್ ಬರೆದಿದ್ದೀನಿ. ಅದು ಇನ್ನೊಂದು ಸರ್ತಿ ಸಮಯ ಸಿಕ್ಕಾಗ ಶ್ಲೋಕಗಳನ್ನು ಶ್ಲೋಕಗಳನ್ನು ಹೇಳೋಣಂತೆ. ಇದು ಬರೀ ನುಡಿಗಳಷ್ಟೇ. ವ್ಯಾಸಮುನಿಗೆ ನಮಸ್ಕಾರ. ಜೀವನದಲ್ಲಿ ಯಾವುದೇ ಸಮಸ್ಯೆ ತಲೆದೋರಿದರೂ ಅದಕ್ಕೆ ಪರಿಹಾರ ಗೀತೆಯಲ್ಲಿ ದೊರೆಯುತ್ತದೆ. ಏನೇ ನಮ್ಮ ಇದು ಕಷ್ಟಗಳು ಸಮಸ್ಯೆಗಳು ಬಂದರೂ ಈ ಗೀತೆಯಲ್ಲಿ ಪರಿಹಾರ ನಮಗೆ ಸಿಗುತ್ತೆ, ಸತ್ಯವಾಗಲೂ ಸಿಗುತ್ತೆ ಎಂಬ ಮನೋಭಾವ ಇದೆ. ಇದು ಉತ್ಪ್ರೇಕ್ಷೆಯಲ್ಲ, ಇದು ಸುಮ್ಮನೆ ಹೇಳೋದಲ್ಲ, ಉತ್ಪ್ರೇಕ್ಷೆಯಲ್ಲ. ಭಾರತೀಯರಿಗೆ ಅಷ್ಟೇ ಅಲ್ಲ, ಪಾಶ್ಚಾತ್ಯ ಜಿಜ್ಞಾಸುಗಳು ಈ ಮನೋಭಾವವನ್ನು ಒಪ್ಪುತ್ತಾರೆ. ನಾವೇ ಅಲ್ಲ, ಹೊರದೇಶದವರು ಸಹ ನಮ್ಮ ಗೀತೆಯನ್ನು ಒಪ್ಪಿದ್ದಾರೆ. ಅನಂತ ಕಾಲದವರೆಗೂ ನೊಂದು ಬೆಂದು ಬಾಳ್ವೆಗೆ ಗೀತೆ ಒಂದು ನಿಜವಾದ ಸಾಂತ್ವನ ಕೊಡುತ್ತೆ. ನೊಂದಂತಹ ಜೀವಿಗಳಿಗೆ, ಬೆಂದಂತಹ ನಮ್ಮಂಥ ಜೀವಿಗಳಿಗೆ ಇದು ಸಾಂತ್ವನ ಕೊಡುವುದಂತೂ ಖಂಡಿತ. ಆದ್ದರಿಂದಲೇ ಇದು ಪಂಚಮ ವೇದ ಎಂದು ಕರೆಯುವುದು. ಇದನ್ನು ಪಂಚಮ ವೇದ, ಐದನೇ ವೇದ ಅಂತ ಕರೀತಾರೆ. ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಪಾಂಡವರ ಪ್ರಬಲ ವೀರನು ಧೀರ ಧನುರ್ಧಾರಿಯೂ ಆದ ಪಾರ್ಥನಿಗೆ, ಅಂದರೆ ಪಾರ್ಥ ಅಂದರೆ ಅರ್ಜುನ ತಾನೆ, ಪಾರ್ಥನಿಗೆ ಶ್ರೀಕೃಷ್ಣನೇ ಸಾರಥಿಯ ರೂಪದಲ್ಲಿದ್ದ. ಅದಕ್ಕೆ ಆತನ ರಥಕ್ಕೆ ಸಾರಥಿಯಾಗಿ ರೂಪದಲ್ಲಿ ಇದ್ದು ಕೂತ್ಕೊಂಡಿದ್ದಾನೆ. ಇನ್ನೇನು ಯುದ್ಧ ನಡೀಬೇಕು, ಆ ಕಡೆ ಕೌರವರು, ಈ ಕಡೆ ಪಾಂಡವರು ಕೂತಿದ್ದಾರೆ. ಪಾರ್ಥನಾಗಿ ಶ್ರೀಕೃಷ್ಣ ಪರಮಾತ್ಮನೇ ಅರ್ಜುನನ ಸಾರಥಿಯಾಗಿ ಕೂತಿದ್ದಾನೆ. ರೂಪದಲ್ಲಿದ್ದು ಪಾರ್ಥ ಸಾರಥಿ ಎಂದು ಹೆಸರು ಪಡೆದಿದ್ದ. ಆತನನ್ನು ಎಂತ ಕರೀತಾರೆ? ಶ್ರೀಕೃಷ್ಣನ ಪಾರ್ಥನ ಸಾರಥಿ ಎಂದು ಪಡೆದಿದ್ದ. ಅರ್ಜುನನು ರಥದಲ್ಲಿ ಕುಳಿತು ಯುದ್ಧರಂಗದಲ್ಲಿ ಎದುರಾಳಿಗಳಾಗಿರುವ ಘಟಾನುಘಟಿಗಳನ್ನು ಮತ್ತು ವೀರಕಿರಿಸರನ್ನು ನೋಡಿ ಸಿಂಹಾಲೋಕನೆ ಮಾಡ್ತಾನೆ. ಒಂದು ಆಲೋಚನೆ ಮಾಡ್ತಾನೆ. ಬರುತ್ತೆ ತನ್ನ ತಾತ, ಆಮೇಲೆ ಚಿಕ್ಕಪ್ಪಂದಿರು, ಅಣ್ಣ, ದೊಡ್ಡಪ್ಪಂದಿರು, ಎಲ್ಲರೂ ಗುರುಗಳು ಎಲ್ಲರೂ ಇದ್ದಾರಲ್ಲ ಅಂತ ಒಂದು ರೀತಿ ಯೋಚನೆ ಮಾಡ್ತಾನೆ. ಸಿಂಹಾಲೋಕನೆ ಮಾಡ್ತಾನೆ. ಎಲ್ಲರೂ ತನ್ನ ಬಂಧುಗಳೇ, ಗುರು ಹಿರಿಯರೇ ಎಂಬುದನ್ನು ಮನಗಂಡಾಗ ಅವರನ್ನೆಲ್ಲ ಯುದ್ಧದಲ್ಲಿ ಕೊಂದು ನಾನು ಗೆದ್ದರೂ ಬಂದ ಭಾಗ್ಯ ತಾನೇ ಏನು? ನಾನು ಗೆದ್ದೆ, ಅವನ್ನೆಲ್ಲ ಕೊಂದುಬಿಟ್ಟು ಸಾಯಿಸಿಬಿಟ್ಟು ನಾನು ರಾಜ್ಯವನ್ನು ಪಡೆದ ನನ್ನ ಭಾಗ್ಯ ಏನು ಅಂತ ಮನಸ್ಸಲ್ಲಿ ಅಂದ್ಕೊತಾನೆ. ಮನೆ ಮಂದಿಯನ್ನೆಲ್ಲ ಕೊಂದು ನಾನು ಗಳಿಸುವ ಗಳಿಕೆ ಆದರೂ ಏನು ಎಂಬ ಸಂತಾಪ ಅವನ ಹೃನ್ಮಂದಿರದಲ್ಲಿ ಪುಗ್ಗೆಯ ರೂಪದಲ್ಲಿ ಚಿಮ್ಮಿತು. ಅವನಿಗೆ ಒಂಥರ ಸಂತಾಪ ಆಯಿತು. ಎಲ್ಲರನ್ನೂ ಬಂದುಬಿಟ್ಟು ನಾನೇನು ಮಾಡ್ಕೊಳ್ಳೋದೀನಿ ಈ ರಾಜ್ಯದಲ್ಲಿ ಅನ್ನೋದೊಂದು ಸಾಮಾನ್ಯವಾಗಿ ನಾವು ಅಷ್ಟೇ ತಾನೆ. ಎಲ್ಲರನ್ನೂ ಬೈದ್ಬಿಟ್ಟು ಎಲ್ಲರನ್ನೂ ಇದು ಮಾಡಿ ನಾನು ಎಲ್ಲರಿಗೂ ಮೋಸ ಮಾಡಿ ನಾನು ಉಳ್ಕೊಂಡ್ರೆ ನನಗೇನು, ಮನೆಯವ್ರನ್ನೆಲ್ಲರೂ ಮೋಸ ಮಾಡಿ ನಾನು ಉಳ್ಕೊಂಡ್ರೆ ನನಗೇನು ಫಲ ಸಿಗುತ್ತೆ ಅಲ್ವಾ? ಅದೇ ರೀತಿ ಅಂದ್ಕೊಂಡ. ನಾನು ಎಲ್ಲರನ್ನೂ ಕೊಂದು ನಾನೇನು ಪಡೆಯಬಲ್ಲೆ ಅಂತಂದ. ಕೈಯಲ್ಲಿದ್ದ ಧನುರ್ಬಾಣಗಳನ್ನು ಕೆಳಗಿಳಿದು, ಕೃಷ್ಣ ನನಗೆ ಯಾವ ಯುದ್ಧವೂ ಬೇಡ, ರಥವನ್ನು ಹಿಂದಿರುಗಿಸು ಅನ್ನುತ್ತಾ ಮೀರಿದ ಕರ್ತವ್ಯವನ್ನೇ ಮರೆತು ಹೇಳಿಯಂತೆ ಬಂಧು ಮೋಹದಿಂದ ಬಂಧಿತನ ಬಂಧುಗಳ